ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಹೋಮ್ ಮೇಡ್ ಧನಿಯಾ ಪೌಡರ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನು ಫಸ್ಟು ಒಂದು 250 ಗ್ರಾಮ್ ಆಗೋಷ್ಟು ಧನಿಯಾ ತೊಗೊಂಡು ಬಿಸಿಲಲ್ಲಿ ಒಂದು 2 ಅವರ್ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ 1 ಕಪ್ ಆಗೋಷ್ಟು ಕರಿಬೇವು, ಆಮೇಲೆ ಲವಂಗ, ಚಕ್ಕೆ, 2 ಅರಿಶಿನ ಬೇರು ತೊಗೊಂಡು ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಧನಿಯಾ ಕಾಳುಗಳನ್ನ ಹಾಕ್ಕೊಬೇಕು. ಧನಿಯಾ ಕಾಳು ಹಾಕ್ಕೊಂಡಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು, ಒಂಚೂರು ಬಿಡಬಾರ್ದು, ಬಿಟ್ಟರೆ ಸೀದೋಗ್ಬಿಡುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಸೀದೋದ್ರೆ ಟೇಸ್ಟು ಚೆನ್ನಾಗಿರಲ್ಲ. ನಿಮಗೆ ಅದ್ರದ್ದು ಸ್ಮೆಲ್ ಗೊತ್ತಾಗುತ್ತೆ. ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಲೋ ಫ್ಲೇಮಲ್ಲೇ ಇರಲಿ. ಒಂದು 2 ನಿಮಿಷ ಆಗುತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಧನಿಯಾನ. ಪದೇ ಪದೇ ಕೈ ಆಡಿಸ್ತಾನೆ ಇರಬೇಕು, ಒಂಚೂರು ಬಿಡಬಾರ್ದು. ಬಿಟ್ಟರೆ ಕೆಳಗಡೆ ಕಾಳುಗಳೆಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದರೆ ಎಲ್ಲನೂ ಫ್ರೈ ಆಗಿದೆ, ಗೊತ್ತಾಗುತ್ತೆ ನಮಗೆ ಫ್ರೈ ಆಗಿರೋದು. ಈಗ ಅದನ್ನು ಒಂದು ಕಡೆ ಹಾಕಬೇಕು. ನೆಕ್ಸ್ಟು ಲವಂಗನ ಫ್ರೈ ಮಾಡ್ಕೋಬೇಕು. ಲವಂಗ ಸ್ವಲ್ಪ ಬೆಚ್ಚಗಾದರೆ ಸಾಕು, ಯಾಕಂದರೆ ಮೆತ್ತಗಿರುತ್ತೆ, ಅದು ಪೌಡ್ರ್ ಆಗಲ್ಲ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು. ಈ ಲವಂಗ ತೆಗೆದ್ಬಿಟ್ಟು ಚಕ್ಕೆನ ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆನೂ ಅಷ್ಟೇ ಸೀಡ್ಸೋಕೆ ಹೋಗಬಾರ್ದು. ಒಂದು 5 ಸೆಕೆಂಡ್ಸ್ ಅಷ್ಟರಲ್ಲಿ ಫ್ರೈ ಆಗಿಬಿಡುತ್ತೆ ಚಕ್ಕೆ. ಎಲ್ಲದಕ್ಕೂ ಅಷ್ಟೇ ಕೈ ಆಡಿಸ್ತಾನೆ ಇರಿ. ಸ್ವಲ್ಪ ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಸೀದೋಗ್ಬಿಡುತ್ತೆ. ನಿಮಗೆ ನಾನು ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲನೂ. ನಿಮ್ಗೆ ಜಾಸ್ತಿ ಧನಿಯಾ ತೊಗೊಂಡ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು ಅರಿಶಿನ ಬೇರು, ಅರಿಶಿನ ಪೀಸಸ್ಗಳನ್ನು ಹುರ್ಕೊತಾ ಇದ್ದೀನಿ. ಕಲರ್ ಬರೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಅರಿಶಿನ ಹಾಕ್ಕೊಬೇಕಾಗುತ್ತೆ. ಇದು ಹಾಕಿದ್ರೇ ನಮಗೆ ಧನಿಯಾದು ಒರಿಜಿನಲ್ ಪೌಡರ್ ಕಲರ್ ಬರುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಅರೋಮ ಬರೋವರೆಗೂ ಹುರ್ಕೋಬೇಕು. ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ ಅದು ಹುರಿದಾದ್ಮೇಲೆ. ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಹುರಿದಿದ್ದಾಗಿದೆ ಇದು. ನೆಕ್ಸ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಣಗಿದಾದರೂ ಹಾಕ್ಕೊಳ್ಳಿ, ಇಲ್ಲ ಹಸಿದಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ನಾನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನ. ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ತೆಗೆದು ಈಗೆಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಎಲ್ಲನೂ ಒಂದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ. ಸ್ವಲ್ಪ ತಣ್ಣಗಾದ್ಮೇಲೆ
ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಇರೋದ್ರಿಂದ ಎಲ್ಲನೂ ಒಂದೇ ಸಲ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿ ಇದ್ದರೆ ನೀವು ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಬರ್ಬೋದು. ನೋಡಿ, ಎಲ್ಲನೂ ಒಂದಕ್ಕೆ ಹಾಕ್ಬಿಟ್ಟು ಒಂದೇ ಸಲ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದೆ ಅದಕ್ಕೆ. ನೋಡಿ, ಚೆನ್ನಾಗಿ ಫೈನ್ ಪೌಡ್ರ್ ಆಗಿದೆ. ಫೈನ್ ಆಗಬೇಕು ಪೌಡ್ರು, ತರಿ ತರಿ ಇರಬಾರ್ದು. ಈಗ ಇದನ್ನು ಒಂದ್ಸಲ ಜರಡಿ ಹಿಡ್ಕೊಬೇಕು. ನಾವು ಯಾವುದಕ್ಕೂ ನೀರು ಸೋಕಿಸ್ಬಾರ್ದು. ನೀರು ಸೋಕಿಸಿದ್ರೆ ಪೌಡ್ರು ಹಾಳಾಗ್ಬಿಡುತ್ತೆ. ಚೆನ್ನಾಗಿ ಜರಡಿ ಯಾವುದೇ ಆಗಿರಲಿ ಜರಡಿ ಹಿಡ್ಕೊಂಡ್ರೆ ನಮಗೆ ಮಿಕ್ಕಿದ್ದು ಅದೆಲ್ಲ ಇರುತ್ತಲ್ಲ, ಅದು ಜರಡಿಯೆಲ್ಲ ನಿಂತ್ಕೊಳ್ಳುತ್ತೆ. ಅದನ್ನು ಇನ್ನೊಂದ್ಸಲ ಬೇಕಾದರೆ ಪೌಡ್ರ್ ಮಾಡ್ಕೋಬೋದು. ಈಗೆಲ್ಲ ಜರಡಿ ಹಿಡ್ಕೊಂಡಿದ್ದಾಗಿದೆ. ಈಗ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಇದನ್ನು ಫ್ರಿಜ್ಜಲ್ಲೇ ಇಟ್ಕೋಬೇಕಂತ ಏನಿಲ್ಲ, ನಾರ್ಮಲ್ ಟೆಂಪ್ರೇಚರಲ್ಲಿ ಕೂಡ ಇಟ್ಕೋಬೋದು. ಈಗ ನಮಗೆ ಹೋಮ್ ಮೇಡ್ ಪೌಡರ್ ರೆಡಿ.